ಸದನ ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಸದನದ ಕೊನೆ ದಿನಾಂಕ. ನಮ್ಮ ಮಾಧ್ಯಮದ ಮೂಲಕ ನಂದು ಒಂದು ಮನವರಿಕೆ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಇವ್ರು ಏನು ಹೇಳುವಂಥ ಅನುದಾನ ಕೊಟ್ಟಿಲ್ಲ. ಸೊ ರೀಅಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ ನಾಳೆ ಆದ್ರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ KKRDBಗೆ ಅವರು ಅನುದಾನ ಕೊಡಬೇಕು. ಇಲ್ಲಿನ ಹಿರಿಯ ರಾಜಕಾರಣಿಗಳಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಹೇಳಿದರು, DK ಶಿವಕುಮಾರ್ ಅವರು ಬಂದಾಗ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 1 ಲಕ್ಷ ಕೋಟಿ ಅನುದಾನ ಕೊಟ್ಟರು ಕಡಿಮೆ ಅಂತ ಹೇಳಿದರು. ಅದನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಹೇಳಿರೋದು ನಿಜ ಇದೆ, ಸತ್ಯನೂ ಇದೆ, ಬಟ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ. ನೀವು ಒಂದಷ್ಟು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. 55 ವರ್ಷದಲ್ಲಿ ನಮ್ಮ ಜನರು ನಿಮಗೆ ಆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಬೆಂಬಲ ಕೊಟ್ಟಿದ್ದ ಸಲುವಾಗಲಿ ನೀವು ಸದನಕ್ಕಿಂತ ಮುಂಚೆ ಇಲ್ಲಿಂದ ಚೀಫ್ ಮಿನಿಸ್ಟ್ರಿಗೆ ಮಾತಾಡಬೇಕು, ಮುಖ್ಯಮಂತ್ರಿಯವರಿಗೆ ಮಾತಾಡಿಬಿಟ್ಟು ಈ ಅನುದಾನವನ್ನು ಕಲ್ಯಾಣ ಕರ್ನಾಟಕ ಕೊಡಿ ಅಂತ ಹೇಳಬೇಕಾಗಿದ್ದು. ಅವ್ರದ್ದೇ ಸುಪುತ್ರರಾದ ಮಾನನೀಯ ಪ್ರಿಯಾಂಕ್ ಖರ್ಗೆಜಿ ಅವರಿದ್ದಾರೆ, ಇಲ್ಲಿನ ವಸ್ತುವಾರಿ ಮಿನಿಸ್ಟರ್ ಆಗಿದ್ದಾರೆ. ಅವರಿಗಾದರೂ ಹೇಳಿಬಿಟ್ಟು ಅಟ್ಲೀಸ್ಟ್ ಬರೋ ಅನುದಾನ ಆದರೂ ಕೊಡಬೇಕಲ್ಲ. ಇಲ್ಲಿ ಮಾಡಿರೋ ಕ್ಯಾಬಿನೆಟ್ ಮೀಟಲ್ಲಿ ಹೇಳಿದ್ರು ಖಾಲಿ ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ, ಅದನ್ನು ತುಂಬಿಲ್ಲ. ಬೇರೆ ಕಡೆ ಕ್ಯಾಬಿನೆಟ್ ಮೀಟ್ ಅದನ್ನು ಸುವರ್ಣಸೌಧದಲ್ಲೂ ಹೇಳಿದ್ರು, ಅದನ್ನು ತುಂಬಿಲ್ಲ. ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ಕಲಬುರಗಿ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ 1,01,43,610 ಇದೆ. ಬೇರೆ ಡಿಸ್ಟ್ರಿಕ್ಟ್ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ 7 ಲಕ್ಷ, 6 ಲಕ್ಷ, 5 ಲಕ್ಷ ಈ ಥರ ಇದಾವುದು. ನಮ್ದು ಕಟ್ಟ ಕಡೆಯ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್. ಅಂದರೆ ಇದರ ಅರ್ಥ ಏನು ಅಂತಂದರೆ, ಕೆಲವೊಬ್ರು ಜನಕ್ಕೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಅಲ್ಲಿ ಯಾವಾಗ ಒಬ್ಬ ಮನುಷ್ಯ 7 ಲಕ್ಷ ಗಳಿಸ್ತಾನೆ, ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಡಿಸ್ಟ್ರಿಕ್ಟ್ ಕಲಬುರಗಿಯಲ್ಲಿ 1,43,000 ಗಳಿಸ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ದರ ಏರಿಕೆ ಆಗ್ತಾ ಇದೆ, ಮುಗುಲ್ ಮುಡ್ತಾ ಇದೆ ದರ ಏರಿಕೆಗಳು. ಈಗಾಗಲೇ ನಾವು ಮತ್ತೆ ಸುದ್ದಿ ಬಂತು, 3ನೇ ಸಲ ವಿದ್ಯುತ್ರಲ್ಲಿ ದರ ಏರಿಕೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಅಂದರೆ ಆಲ್ಮೋಸ್ಟ್ ಒಂದು 10 ರೂಪೀಸ್ ಪರ್ ಯೂನಿಟ್ ಆದರೂ ಬರ್ಬೋದು. ಅಂದರೆ 230% ಇನ್ಕ್ರೀಸ್ ಆಗ್ತಾ ಇದೆ ದರ ಏರಿಕೆ. ಇದರಷ್ಟೆಲ್ಲ ಎಲ್ಲದರಲ್ಲಿ ತಗೊಳ್ಳಿ, ನೀವು ಲಿಕ್ಕರ್ ತಗೊಳ್ಳಿ, ಹಾಲು ತಗೊಳ್ಳಿ, ನೀರು ತಗೊಳ್ಳಿ, ಉಸಿರಾಡಕ್ಕೂ ಸಹ ಇವರು ಟ್ಯಾಕ್ಸ್ ಹಾಕ್ತಾರೆ. ನಾಳೆ ಹೇಳ್ತೀನಿ ಕೇಳಿ, ಉಸಿರಾಡಕ್ಕೂ ಸಹ ಇವರು ಟ್ಯಾಕ್ಸ್ ಹಾಕ್ತಾರೆ. ನಾಳೆ ನಿದ್ದೆ ಮಾಡ್ಬೇಕಂದ್ರೂ ಟ್ಯಾಕ್ಸ್ ಹಾಕ್ತಾರೆ. ಆ ಥರ ಕರ್ನಾಟಕದ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಬಂದಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಕಲಬುರಗಿಯಲ್ಲಿ ಅತಿ ಕಟ್ಟ ಕಡೆ ಇದ್ದಾಗ ನಮ್ಮ ಜನರು ಈ ಬೆಲೆ ಏರಿಕೆಯನ್ನು ಹೇಗೆ ಫೇಸ್ ಮಾಡಬೇಕು ಅವರು ಅಂತ ನನಗೆ ಭಯ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಅವರು ಬಿಲ್ ಕೊಡೋರು ಬಂದರೆ ಹೇಳಿದ್ರು, ಮೇಡಮ್ ಈಗ 600 ಬರ್ತಾ ಇದ್ರೆ ಮುಂದಿನ ತಿಂಗಳ ಅಥವಾ ನೆಕ್ಸ್ಟ್ ಮಂತಿಂದ ನಿಮಗೆ 1,500, 2,000 ಬರುತ್ತೆ ನೋಡಿ ಅಂತ ಹೇಳಿಬಿಟ್ಟು. ನಮ್ಮಂಥವ್ರಿಗೆ ಈ ಥರ ಪರಿಸ್ಥಿತಿ ಇದ್ದರೆ ಬಡ ಜನರು ಸರಿಸಾಮಾನ್ಯರು ಹೇಗೆ ಜೀವನ ಮಾಡಬೇಕು? ಅದಕ್ಕಂತಾನೆ ಈಗ ರೈತರು 3,000ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕದ ರೈತರದಂತೂ ಪರಿಸ್ಥಿತಿ ಪಾಪ ಕೇಳಂಗೆ ಇಲ್ಲ. ಕೋವಿಡ್ ಆದಾಗಿನ ಹಿಡಿದು ಅವಾಗ ಫ್ಲಡ್ಸ್ ಬಂತು, ಕೋವಿಡ್ ಇತ್ತು, ಫ್ಲಡ್ಸ್ ಬಂತು, ಅದಾದ್ಮೇಲೆ ಬರಹ ಬಂತು, ಅದಾದ್ಮೇಲೆ ನಟಿ ರೋಗ ಬಂತು, ಈಗ ಮತ್ತೆ ಇನ್ನೊಂದು ಯಾವುದೋ ರೋಗ ಬಂದಿದೆ. ಎಲ್ಲಿ ಹೋಗ್ಬೇಕ್ರಿ ಅವರು? ಅವರಿಗೆ ಬಂದು ನೀವು ಪರಿಹಾರ ಕೊಡೋದಂತೂ ದೂರ ಹೋಯಿತು. ಇಲ್ಲಿನ ಸಚಿವರು ಬಂದ್ಬಿಟ್ಟು ಅವರಿಗೆ 1-2 ಅನುಕಂಪದ ಮಾತು ಹೇಳಿಲ್ಲ. DK ಶಿವಕುಮಾರ್ ಅವರು ಬರೋಕ್ಕಿಂತ ಮುಂಚೆ ಹಿಂದಿನ ದಿನ ಬಂದ್ಬಿಟ್ಟು ಎಲ್ಲ ಸ್ಟ್ರೈಕ್ ಎಲ್ಲ ತೆಗೆದುಬಿಡಿ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ರು. ಏನು ಮಾಡಿದ್ದಾರೆ? ಆಮೇಲೆ ಏನು ಕೇಂದ್ರಗಳಿರುತ್ತೆ, ಇವು ಅನುದಾನ ಕೊಡೋ ಕೇಂದ್ರಗಳು, ಅವು ಯಾವ ಇಲ್ಲಿ ರೈತರಿಗೆ ಗೊತ್ತೇ ಇಲ್ಲ. ಯಾವ ರೈತರ ಹತ್ರನೂ ಅಡ್ರೆಸ್ ಇಲ್ಲ. ಎಲ್ಲ ರೈತರು ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಾಳೆ ಇನ್ನೂ ಒಂದಿನ ಇದೆ. ಸದನ ರೀಅಪ್ರೋಪ್ರಿಯೇಷನ್ ಮಾಡಿಬಿಟ್ಟು ಅಟ್ಲೀಸ್ಟ್ 10,000, 1 ಲಕ್ಷ ಕೋಟಿ ಅಂತೂ ನಮಗೆ ನೀವು ಕೊಡೋಂಗಿಲ್ಲ, ಗೊತ್ತಿದೆ. ಅಷ್ಟು ದೊಡ್ಡ ಮನಸ್ಸು ನಿಮಗಿಲ್ಲ. ಅಟ್ಲೀಸ್ಟ್ ಅದರದ್ದು 10%, ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಹೇಳಿದಾರಂತ ಆದ್ರೂ ಅವ್ರ ಮಾತಿಗೆ ಒಂದು ಗೌರವ ಇಟ್ಕೊಂಡು 10% ಅಂದರೆ 10,000 ಕೋಟಿ ಅನುದಾನನ ನಾಳೆ ಕೊಡಿ ಅಂತ ನಾನು ಡಾಕ್ಟರ್ ಸುಧಾ ಹಾಲ್ಕೈ ಕೇಳ್ಕೊತಾ ಇದ್ದೀನಿ ನಮ್ಮ ಪಕ್ಷದ ಕಡೆಯಿಂದ. ಮೇಡಮ್, ಈಗ ಇದು ಏನಾದರೂ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರೆ ಕಲಬುರಗಿಲಿ 40 ಬಿಲ್ ಅಮೆಂಡ್ಮೆಂಟ್ ತಂದಿದ್ರು, ಅದು ಒಂದು ಪಾಸ್ ಆಗಿಲ್ಲ. ಒಂದು ಅಮೆಂಡ್ಮೆಂಟ್ ಮಾಡಿಲ್ಲ. ಇವರು ಮೂಗಿಗೆ ತುಪ್ಪ ತೋರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಚೀಫ್ ಸೆಕ್ರೆಟರಿಯನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು, ಅದು ಮಾಡಿಲ್ಲ. ನಮ್ಮ ಎಜುಕೇಷನು 27ನೇ ಸ್ಥಾನದಲ್ಲಿತ್ತು BJP ಸರ್ಕಾರ ಇದ್ದಾಗ, ಇವತ್ತು ಕಟ್ಟ ಕಡೆಯ ಸ್ಥಾನದಲ್ಲಿದೆ. ಪೌಷ್ಟಿಕ ವಿಚಾರದಲ್ಲೂ ಸಹ ಕಟ್ಟ ಕಡೆಯಲ್ಲಿದೆ. ಕ್ರೈಮ್ ರೇಟಲ್ಲಿ, ಕರಪ್ಷನಲ್ಲಿ ಮಾತ್ರ ಕಾಂಗ್ರೆಸ್ ಎತ್ತಿದ ಸರ್ಕಾರ. 5 ಗ್ಯಾರಂಟಿಗಳನ್ನು ಏನು ಇವರು ಜನಕ್ಕೆ ಆಸೆ ತೋರಿಸ್ಬಿಟ್ಟು ಗೆದ್ದು ಬಂದಿದ್ದಾರೆ. ಇವತ್ತು 6ನೇ ಗ್ಯಾರಂಟಿ ದರ ಏರಿಕೆ, 7ನೇ ಗ್ಯಾರಂಟಿ ಕ್ರೈಮು, 8ನೇ ಗ್ಯಾರಂಟಿ ಕರಪ್ಷನ್ನು. ಫಸ್ಟೇ ಬರೋದು ಕರಪ್ಷನ್ನು, ಆಮೇಲೆ ಸೆಕೆಂಡ್ ಕ್ರೈಮು ಮತ್ತು ದರ ಏರಿಕೆ. ಸೊ ಇವತ್ತು ಇವರು ST/SC ಫಂಡ್ಸ್ 25,000 ದುರ್ಬಳಕೆ ಮಾಡ್ಕೊಂಡಿದ್ರು ಗ್ಯಾರಂಟಿ ಸಲುವಾಗಿ. ಅವ್ರಿಗೆ ಕೊಡೋ ಅನುದಾನಗಳನ್ನು ಕೊಡ್ತಾ ಇಲ್ಲ. ಇದು ಸಂವಿಧಾನದ ಕಂಪ್ಲೀಟ್ ವಿರುದ್ಧವಾಗಿ ಇವರು ಹೋಗ್ತಾ ಇದ್ದಾರೆ. ಕೊಡೋದಲ್ದೇನೆ ಅಪೀಸ್ಮೆಂಟ್ ಪೊಲಿಟಿಕ್, ತುಷ್ಟೀಕರಣ ರಾಜಕೀಯ ಏನು ಮಾಡ್ತಾ ಇದ್ದಾರೆ. ನಾನು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಚೀಪ್
ಅಪೀಸ್ಮೆಂಟ್ ಪಾಲಿಟಿಕ್ಸ್. ಯಾಕೆ ಅಂತಂದರೆ ನಮ್ಮ ಹತ್ರ ಬೇರೆ ಮೈನರ್ ಕಮ್ಯುನಿಟೀಸ್ ಇದ್ದಾವೆ, ಯಾಕೆ ಜೈನರಿಗೆ ಕೊಡ್ತಾ ಇಲ್ಲ, ಯಾಕೆ ಸಿಖ್ರಿಗೆ ಕೊಡ್ತಾ ಇಲ್ಲ, ಯಾಕೆ ಬುದ್ಧರಿಗೆ ಕೊಡ್ತಾ ಇಲ್ಲ, ಅವ್ರು ಕೊಟ್ಟಿರೋ ಅನುದಾನಗಳನ್ನು ನೀವು ದುರುಪಯೋಗ ಮಾಡ್ಕೊತೀರಿ. ಆಮೇಲೆ ಹೇಳೋದೊಂದು ಮಾಡೋದೊಂದು, ಹೇಳಿದ ತಕ್ಕಂಗೆ ಒಂದು ಮಾಡಿಲ್ಲ. ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರು 11 ವರ್ಷದಲ್ಲಿ ಇಡೀ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎತ್ತರದ ಸ್ಥಾನದಲ್ಲಿ ಒಯ್ದಿದ್ದಾರೆ. ಇವತ್ತು ಯಾವ ಪರಿಸ್ಥಿತಿ ಅಂತಂದರೆ, ಒಂದು ಯುದ್ಧ ನಡೀತಾ ಇದ್ರೆ ಆ ಯುದ್ಧ ನಿಲ್ಲಿಸೋ ಅಂಥ ಕೆಪಾಸಿಟಿ ನಮ್ಮ ದೇಶಕ್ಕಿದೆ. ಎಲ್ಲರೂ ನಮ್ಮ ಆದರಣೀಯ ನರೇಂದ್ರ ಮೋದಿಜಿ ಅವ್ರ ಕಡೆ ನೋಡ್ತಾ ಇದ್ದಾರೆ, ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ. ಈ 55 ವರ್ಷ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. 10 ವರ್ಷ 11 ವರ್ಷ ಅಲ್ಲ, 5 ಪಟ್ಟು ಜಾಸ್ತಿ ಮೋದಿಜಿ ಅವ್ರಿಗೆ ಕೊಟ್ಟಿದ್ದಕ್ಕಿಂತ ನಿಮ್ಗೆ ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ನಿಮ್ಮದು ಕರ್ತವ್ಯ ಆಗಿತ್ತು ಕಲ್ಯಾಣ ಕರ್ನಾಟಕದ ಜನರ ಕಣ್ಣೀರು ಒರೆಸೋದು ನೋಡುವಂಥ ನಿಮ್ಮದು ಕರ್ತವ್ಯ ಆಗಿತ್ತು. ಆ ಕರ್ತವ್ಯನ ನೀವು ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ನಿಮ್ದು ಸ್ವತಃ ಸುಪುತ್ರರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಇದ್ದಾರೆ, ಅವರಾದರೂ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ರೈತರದ್ದು ಅವರು ಹೋರಾಟ ಮಾಡ್ತಾ ಇದ್ರೆ ಅವರಿಗೆ ನಾವು ಅನುದಾನ ಕೊಡ್ತೀವನ್ನೋ ಅಂತೂ ಆಶ್ವಾಸನೆ ಅಂತೂ ದೂರ ಹೋಯ್ತು. ಬಂದುಬಿಟ್ಟು ಅವ್ರಿಗೆ ಒಂದು ಅನುಕಂಪದ ಮಾತು ಆಡಿಲ್ಲ ರೀ. ಯಾವ ರೀತಿ ನಿಮಗೆ ನಾವು ಜನ ಬೆಂಬಲಿಗೂ ಅಂತ ಅನ್ಕೋಬೇಕು. ಭಾಳ ನೋವಾಗುತ್ತೆ ಇವತ್ತು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ. 1,43,610 ಪರ್ ಕ್ಯಾಪಿಟ ಇನ್ಕಮ್ ಇರೋರು 230% ದರ ಏರಿಕೆ. ಹೇಗೆ ನಮ್ಮ ಜನರು ಇದನ್ನು ನೋಡ್ಕೋಬೇಕು? ಈಗ ನೋಡಿದರೆ ನೀವು ಬಿಸಿಲು ನೋಡಿ ಮುಗಿಲೇರ್ತಾ ಇದೆ, ಹೀಗೆ 40 ಡಿಗ್ರೀಸ್ ಇದೆ. ಏಪ್ರಿಲ್ ಮೇ ಅಲ್ಲಿ ಏನಾಗಬೇಕು? ಈಗ ಅದೇ ಪ್ರಿಯಾಂಕ ಖರ್ಗೆ ಅಂದರೆ ತೊಗರಿ ಹೊರೆ ಅನ್ನೋ ಇಟ್ಕೊಂಡ್ಬಿಟ್ಟು ವಿಧಾನಸಭೆಯಲ್ಲಿ ಎದುರುಗಡೆ ಹೋರಾಟ ಮಾಡಿದ್ರು ನಿಮ್ಮ ಸರ್ಕಾರ ಇದ್ದಾಗ. ಈಗ ಅವ್ರಿಗೆ ಬರ್ತಾ ಇಲ್ಲ. ಅವ್ರು ನೋಡಿ ಅವಾಗ ಹೇಳಿದರು 25,000 ಅಟ್ಲೀಸ್ಟ್ ಕೊಡಬೇಕು ಅಂತ ಹೇಳಿದರು. 100 ಕೊಡಬೇಕು ಅಂತ ಹೇಳಿದರು. 25,000 ಆದರೂ ಕೊಡಲಿ ಇವರು. 25,000 ಆದರೂ ಕೊಡಲಿ. ಇವರು ಆಪೋಸಿಷನಲ್ಲಿದ್ದಾಗ ಮಾತಾಡೋದು ಭಾಳ ದೊಡ್ಡ ಮಾತಾಡ್ತಾರೆ. ಅಟ್ಲೀಸ್ಟ್ ನಾನು ಹೇಳಿದ್ದು ನೀವು ಕೊಟ್ಟಿಲ್ಲ, ಒಂದು 2 ನಿಮಿಷ ನಿಂತ್ಕೋಬೇಕಾಗಿತ್ತು ರೀ. 3 ದಿನ ರೈತರು ಇಲ್ಲಿ ಬಿಸಿಲಲ್ಲಿ DC ಆಫೀಸ್ ಎದುರುಗಡೆ ಹೋರಾಟ ಮಾಡಿದರು. ಆಕಳುಗಳನ್ನ ಎಲ್ಲ ತೊಗೊಂಡು ಬಂದುಬಿಟ್ಟು, ಎತ್ತುಗಳು ಆಕಳುಗಳು ಅವರೆಲ್ಲ ರೈತರಲ್ಲಿ ಕೆಲಸ ಮಾಡೋದು ಬಿಟ್ಟುಬಿಟ್ಟು, ಹೊಲದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತಿದ್ರು.